ಜಯಂತಿ ಮಂಗಲಾಕಾಲಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ, ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆಲ್ಲ ನಮಸ್ಕಾರ. ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರ ಒಂದು ಭವಿಷ್ಯ ಹೇಗಿರುತ್ತೆ ಅನ್ನತಕ್ಕಂತಹ ವಿಷಯವನ್ನು ಗ್ರಹಾಧಾರಿತವಾಗಿ ತಿಳಿಸ್ತಕ್ಕಂತಹ ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕೆ ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ಅಂಶ ಏನು ಅಂದರೆ, ಈ ತಿಂಗಳಲ್ಲಿ ಫೆಬ್ರವರಿ ಮಾಸದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲಿ ಇದೆ, ಆ ಗ್ರಹಗಳು ಆ ಗ್ರಹ ಸ್ಥಿತಿಯಿಂದ ಮಕರ ರಾಶಿಯವರ ಒಂದು ಜೀವನದ ಮೇಲೆ ಈ ತಿಂಗಳು ಲಾಭ ನಷ್ಟ, ಸುಖ ದುಃಖ, ಅಭಿವೃದ್ಧಿ ಅವನತಿ ಇಂತಹದರ ಮೇಲೆ ಒಂದು ಪ್ರಭಾವವನ್ನು ಯಾವ ರೀತಿಯಾಗಿ ಬೀರುತ್ತೆ ಅಂತ ನಾವು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತರಾದರೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ, ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ, ಜೀವನದಲ್ಲಿ ಲಾಭವನ್ನು ನಾವು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ತಿಂಗಳು ಮಕರ ರಾಶಿಯವರಿಗೆ ಜೀವನದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೊದಲ ದಿನಗಳಲ್ಲಿ ಕುಜ ಮಕರ ರಾಶಿಯಲ್ಲಿ ಉಚ್ಚನಾಗಿ ಅಲ್ಲೇ ಇರುವುದರಿಂದ ಕೆಲವೊಂದು ಈ ತಾಂತ್ರಿಕವಾದಂತಹ ವಿಚಾರಗಳು, ಕುಜನಿಗೆ ಸಂಬಂಧಪಟ್ಟಂತಹ ಯಾವುದೇ ಇರಲಿ, ಲಕ್ಷಣಾತ್ಮಕವಾದಂತಹ ಕ್ಷೇತ್ರ, ಇಂಜಿನಿಯರಿಂಗ್ ಕ್ಷೇತ್ರ, ಮೆಡಿಕಲ್ ಕ್ಷೇತ್ರ ಯಾವುದೇ ಆದರೂ ಕೂಡ ಆ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಒಂದು ಉತ್ತಮವಾದಂತಹ ಬೆಳವಣಿಗೆ ಉಂಟಾಗುತ್ತೆ 23ನೇ ತಾರೀಕಿನವರೆಗೆ. ನಂತರದಲ್ಲಿ ಅಲ್ಲಿ ಈಗಾಗಲೇ ಚತುರ್ಗ್ರಹಗಳ ಕೂಟ ಇದೆ, ಅದು ಒಂದು 3, 5, 13 ಹೀಗೆ ಬದಲಾವಣೆ ಆಗಿಬಿಡುತ್ತೆ. ಅಂದರೆ 3ನೇ ತಾರೀಕಿನ ನಂತರದಲ್ಲಿ ಬುಧ ಅಲ್ಲಿ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ, 5ನೇ ತಾರೀಕು ಶುಕ್ರನ ಒಂದು ಕುಂಭರಾಶಿಗೆ ಪ್ರವೇಶ, 13ನೇ ತಾರೀಕು ಸೂರ್ಯನ ಒಂದು ಮಕರ ರಾಶಿಯಿಂದ ಕುಂಭ ಸಂಕ್ರಮಣವಾಗಿ ಅಲ್ಲಿಗೆ ಪ್ರವೇಶ, 3ನೇ ಸ್ಥಾನದಲ್ಲಿರತಕ್ಕಂತಹ ಶನಿ, ಜೊತೆಗೆ 6ನೇ ಮನೆಯಲ್ಲಿರತಕ್ಕಂತಹ ಗುರು, 8ನೇ ಮನೆಯಿರತಕ್ಕಂತಹ ಕೇತು, ಈ ಎಲ್ಲವೂ ಕೂಡ ಪ್ರಮುಖವಾದಂತಹ ಅಂಶಗಳು ಆಗುತ್ತೆ. ಆದ್ದರಿಂದ ಮಕರ ರಾಶಿಯವರು ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಿತರ ವಿಚಾರಗಳಲ್ಲಿ ಹೇಗೆ ಇರುತ್ತೆ ಈ ತಿಂಗಳು ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ಅಂಶ. ಕುಜ ಉಚ್ಚನಾಗಿ ಇರುವುದರಿಂದ, ಆ ರಾಶಿಯಲ್ಲಿ ಇರುವುದರಿಂದ ಉಚ್ಚವಾದಂತಹ ಗ್ರಹಗಳು ಯಾವುದೇ ಆದರೂ ಕೂಡ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಆದ್ದರಿಂದ ಫೆಬ್ರವರಿ ಮಾಸದ ಮೊದಲ 23 ದಿನಗಳಲ್ಲಿ ಉತ್ತಮವಾದಂತಹ ಬದಲಾವಣೆಗಳು, ಬೆಳವಣಿಗೆಗಳು, ಅಭಿವೃದ್ಧಿಗಳು ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ. ನಂತರದ ದಿನಗಳಲ್ಲಿ ಸ್ವಲ್ಪ ಈ ಆರ್ಥಿಕವಾದಂತಹ ನಷ್ಟ ಇಂತಹದ್ದೆಲ್ಲ ಉಂಟಾಗಬಹುದು, ಕೌಟುಂಬಿಕವಾಗಿ ಅಸಮಾಧಾನ ಇಂತಹದ್ದೆಲ್ಲ ಉಂಟಾಗುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ಯಾವುದೇ ಒಂದು ಹೊಸದಾಗಿ ವ್ಯವಹಾರವನ್ನು ಮಾಡತಕ್ಕಂತಹ ಒಂದು ವ್ಯಾಪಾರ ವ್ಯವಹಾರ ಏನಾದರೂ ಪ್ರಾರಂಭ ಮಾಡತಕ್ಕಂಥವ್ರು ಕಚೇರಿಗಳನ್ನು ಹೊಸದಾಗಿ ಮಾಡಬೇಕು ಅಂದುಕೊಂಡಿರ್ತಾರೆ, ಅದಕ್ಕೆ ಸೂಕ್ತ ಸಮಯ ಇದು ಫೆಬ್ರವರಿ ತಿಂಗಳು. ಜೊತೆಯಲ್ಲಿ ನೀವು ಆರ್ಥಿಕವಾದಂತಹ ಇನ್ವೆಸ್ಟ್ಮೆಂಟ್, ಇದಕ್ಕೆ ಪ್ರಮುಖವಾಗಿ ಈ ತಿಂಗಳಲ್ಲಿ ನೀವು ಮೊದಲ ದಿನಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು. ನಂತರ ತಿಂಗಳ ಅಂತ್ಯದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಮೊದಲ ತಿಂಗಳುಗಳಲ್ಲಿಯೇ ನೀವು ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ಮ್ಯೂಚುವಲ್ ಫಂಡು ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಹಣವನ್ನು ತೊಡಗಿಸಬೇಕಾದರೆ ಉತ್ತಮವಾದಂತಹ ದಿನ ಇರುವುದರಿಂದ ಆ ಸಮಯದಲ್ಲಿ ಆರ್ಥಿಕ ವ್ಯವಹಾರಗಳನ್ನು ಮಾಡಿ ಅದರಿಂದ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಹೊಸ ಯೋಜನೆಗಳು ಏನಾದರೂ ಇದ್ದರೆ ಅದೆಲ್ಲವೂ ಕೂಡ ಕಾರ್ಯಗತ ಆಗುವುದಕ್ಕೆ ಪ್ರಮುಖವಾಗಿ ಮೊದಲ ದಿನಗಳಲ್ಲಿ ನೀವು ಉಪಯೋಗಿಸಿಕೊಂಡು ಆ ಮೂಲಕ ಕಾರ್ಯಯೋಜನೆಗಳನ್ನು ಕಾರ್ಯಗತ ಮಾಡಿಕೊಳ್ಳಿ. ಪ್ರಮುಖವಾಗಿ ಈ ದಾಂಪತ್ಯ ಜೀವನದಲ್ಲಿ ಇರತಕ್ಕಂತಹ ವೈಮನಸ್ಯಗಳೆಲ್ಲವೂ ಕೂಡ ಈ ತಿಂಗಳಲ್ಲಿ ಬಗೆಹರಿದು ಆ ಮೂಲಕ ಅನ್ಯೋನ್ಯ ದಾಂಪತ್ಯ ಸಿದ್ಧಿಯಾಗತಕ್ಕಂತಹದ್ದು ಸಾಧ್ಯತೆಗಳು ಉಂಟು. ಅಂದರೆ ಯಾವುದೇ ಒಂದು ವಿಚ್ಛೇದನ ಕೇಸ್ ಏನಾದರೂ ನಡೀತಾ ಇದ್ದರೆ ಅದರಿಂದ ನೀವು ಹೊರಬಂದು ಆ ಮೂಲಕ ಕಾಂಪ್ರಮೈಸ್ ಒಪ್ಪಂದದ ಪ್ರಕಾರ ಪುನಃ ಜೀವನವನ್ನು ಪ್ರಾರಂಭ ಮಾಡತಕ್ಕಂತಹ ಕೆಲವೊಂದು ಸನ್ನಿವೇಶಗಳು ಕೂಡ ಪುನಃ ನಡೀತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಈ ವಿಚ್ಛೇದನಕ್ಕೆ ಅಷ್ಟಾಗಿ ಹೋಗದೆ ಆದಷ್ಟು ಸಮಾಧಾನಕರವಾಗಿ ಕಾಂಪ್ರಮೈಸ್ ಮಾಡತಕ್ಕಂತಹ ಕಡೆ ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ದಾಂಪತ್ಯ ಜೀವನವನ್ನು ಸರಿಪಡಿಸಿಕೊಳ್ಳಿ. ಇನ್ನು ವಿಶೇಷವಾಗಿ ಈ
ಆರ್ಥಿಕವಾದಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆಗಾಗಲೇ ಒಳ್ಳೆಯ ಅಂಶಗಳನ್ನು ಕೂಡ ನಾನು ಹೇಳಿದೆ. ಆದರೆ ಕೆಲವೊಂದು ಈ ಶತ್ರುಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಹಿತಶತ್ರುಗಳ ಕಾಟ ಅಥವಾ ಮನೆಯಲ್ಲಿ ನೆರೆ ಹೊರೆ ಇರ್ಬೋದು, ಬೇರೆ ಯಾರಾದರೂ ಬಂಧುಗಳಿರ್ಬೋದು, ನಮಗೇನೋ ಮಾಡಿದ್ದಾರೆ, ಮಾಟ ಮಂತ್ರ ತಂತ್ರ ಪ್ರಯೋಗ ಆಗಿದೆ ಅನ್ನತಕ್ಕಂತಹ ಭೀತಿ ಕಾಡ್ಬೋದು. ಅಂತಹ ಭೀತಿಯನ್ನು ಪಡುವುದಕ್ಕಿಂತ ಅದಕ್ಕೆ ವಿಶೇಷವಾಗಿ ಅಂತಹದ್ರಿಂದ ಹೊರಬಂದು ಮಾನಸಿಕವಾದಂತಹ ಬಲಹೀನತೆ, ಭಯ, ಭೀತಿ ಇವು ಕಾಡಿದಾಗ ಹೊರಬಂದು ಪಾಸಿಟಿವ್ ಆಗಿ ಯೋಚನೆಯನ್ನು, ಅಂದರೆ ಸಕಾರಾತ್ಮಕವಾದಂತಹ ಚಿಂತನೆಯತ್ತ ನೀವು ಅಭಿವೃದ್ಧಿ, ಅಂದರೆ ಆ ಮನಸ್ಸು ಕೊಡತಕ್ಕಂಥದ್ದು ನಿಮ್ಮ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಅದರಿಂದ ಹೆಚ್ಚು ನಕಾರಾತ್ಮಕ ಯೋಚನೆಗಳು ಬರುತ್ತೆ ನಿಮಗೆ. ಅಂತಹ ನಕಾರಾತ್ಮಕ ಯೋಚನೆಯನ್ನು ಆದಷ್ಟು ನಿಯಂತ್ರಣವನ್ನು ಮಾಡಿ ಹೊಸ ಅಂದರೆ ಮೋಟಿವೇಶನ್ ಇರತಕ್ಕಂತಹ ಒಂದು ಉಪನ್ಯಾಸಗಳನ್ನು ಕೇಳಿ, ವಿಶೇಷವಾಗಿ ನಿಮ್ಮ ಜೀವನಕ್ಕೆ ನೀವು ಸ್ಫೂರ್ತಿಯನ್ನು ಕೊಡತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ, ಧಾರ್ಮಿಕವಾದಂತಹ ಸಂಸ್ಥೆ, ಧಾರ್ಮಿಕವಾದ ಗುರುಗಳು, ದೇವಾಲಯಗಳಿಗೆ ಭೇಟಿ ಕೊಡತಕ್ಕಂಥದ್ದು, ಪ್ರಾರ್ಥನೆ, ಪೂಜೆ, ಆಧ್ಯಾತ್ಮಿಕವಾದಂತಹ ಚಿಂತನೆಗಳತ್ತ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಿಂದ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಎಲ್ಲ ಇದ್ದರೂ ಏನೂ ಇಲ್ಲ ಅನ್ನತಕ್ಕಂತಹ ಕೊರತೆಯಿಂದಲೇ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಅದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಹೊಸದಾಗಿ ವಾಹನ ಖರೀದಿ ಮಾಡಬೇಕು, ಹೊಸದಾಗಿ ನಿವೇಶನ ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು, ಮನೆಯನ್ನು ಖರೀದಿ ಮಾಡಬೇಕು, ಕೃಷಿ ಜಮೀನನ್ನು ಖರೀದಿ ಮಾಡಬೇಕು ಅನ್ನತಕ್ಕಂತಹ ಆಸೆ ಎಷ್ಟೋ ಜನಕ್ಕೆ ಇರುತ್ತೆ. ಈ ತಿಂಗಳ ಮೊದಲ ದಿನಗಳಲ್ಲಿ, ಒಂದು 13 ದಿನಗಳಲ್ಲಿ ನೀವು ಆ ಪ್ರಯತ್ನವನ್ನು ಮಾಡಿದರೆ, ಅಂದರೆ ಹೊಸ ವಾಹನ ಖರೀದಿ ಮಾಡತಕ್ಕಂಥದ್ದು, ಸೂಕ್ತವಾದಂತಹ ನಿವೇಶನವನ್ನು ಹುಡುಕಿ ಆ ಮೂಲಕ ಅದನ್ನು ಖರೀದಿ ಮಾಡಿ ಮನೆಯನ್ನು ಖರೀದಿ ಮಾಡತಕ್ಕಂಥದ್ದು, ಇವೆಲ್ಲವೂ ಕೂಡ ತಿಂಗಳ ಮೊದಲ ದಿನಗಳಲ್ಲಿ ನೀವು ಮಾಡುವುದರಿಂದ ಅದರಿಂದ ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ಈ ಕೃಷಿ ಸಂಬಂಧಿತವಾಗಿರತಕ್ಕಂಥದ್ದು, ಈ ಪಿತ್ರಾರ್ಜಿತ ಆಸ್ತಿ ಏನಿದೆ ಅದನ್ನು ನೀವೇ ಖರೀದಿ ಮಾಡಿ ಪಾಲು ಮಾಡತಕ್ಕಂಥ ಸಂದರ್ಭದಲ್ಲಿ ನೀವೇ ಅದನ್ನು ಖರೀದಿ ಮಾಡಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ನಿಮಗೆ ಒಂದು ನಿರೀಕ್ಷೆಗೂ ಮೀರಿ ಒಳ್ಳೆಯದಾಗತಕ್ಕಂತಹ ಲಕ್ಷಣಗಳು ಕೂಡ ಇದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದೆಲ್ಲವೂ ಕೂಡ ನಿಮ್ಮ ಪ್ರಯತ್ನವು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಕೆಲವೊಂದು ಮಕ್ಕಳಿಂದ ಯಾವ ರೀತಿ ತೊಂದರೆ ಆಗ್ಬೋದು, ಮಕ್ಕಳಿಂದ ತೊಂದರೆ ಈ ಕಾಲದಲ್ಲಿ ಮಕ್ಕಳು ಕಷ್ಟಕ್ಕೆ ಆಗ್ತಾರೆ ಅನ್ನೋದಕ್ಕಿಂತ ಮಕ್ಕಳ ಕಷ್ಟ ಒಂದು ಕಡೆ, ಮಕ್ಕಳಿಂದ ಕಷ್ಟ ಇನ್ನೊಂದು ಕಡೆ, ಈ ರೀತಿಯಾಗಿ ಸಮಸ್ಯೆ ಎಷ್ಟೋ ಜನ ತಂದೆ ತಾಯಿಗಳು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖವಾಗಿ ಗ್ರಹಗತಿಗಳೇ ಕಾರಣ ಆಗತಕ್ಕಂಥದ್ದು. ಈ ತಿಂಗಳಲ್ಲಿ ಮಕ್ಕಳಿಂದ ಉತ್ತಮವಾದಂತಹ ಒಂದು ನಿರೀಕ್ಷೆಯನ್ನು, ಅಂದರೆ ಮಕ್ಕಳು ಉತ್ತಮವಾಗಿ ಓದ್ತಾ ಇರ್ತಾರೆ, ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳ ಸಮಸ್ಯೆ, ಮಕ್ಕಳು ತುಂಬ ಹಠ ಮಾಡ್ತವೆ ಅನ್ನತಕ್ಕಂಥದ್ದು ಕೆಲವರು ಹೇಳ್ತಾರೆ. ಕೆಲವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಚೆನ್ನಾಗಿಲ್ಲ, ಕೆಲವು ಮದುವೆ ವಯಸ್ಸಿಗೆ ಬಂದಿರತಕ್ಕಂಥವ್ರಿಗೆ ಮದುವೆ ಆಗಿಲ್ಲ, ಉದ್ಯೋಗ ಸಿಕ್ಕಿಲ್ಲ, ಈ ರೀತಿಯಾಗಿ ಮಕ್ಕಳ ಸಮಸ್ಯೆ ತುಂಬ ಕುಟುಂಬಗಳಲ್ಲಿರತಕ್ಕಂಥದ್ದು ನಾವು ನೋಡ್ಬೋದು. ಆದ್ದರಿಂದ ಈ ಮಕರ ರಾಶಿಯವರು ಪ್ರಮುಖವಾಗಿ ಈ ತಿಂಗಳು ಮಕ್ಕಳಿಂದ ಒಳ್ಳೆಯ ಅಂಶಗಳು, ಒಳ್ಳೆಯ ಪ್ರಗತಿಯನ್ನು ಕಂಡು ಸಂತೋಷ ಪಡತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ಫೆಬ್ರವರಿ ತಿಂಗಳು. ಅಂದರೆ ಮದುವೆ ಆಗದೆ ಇರತಕ್ಕಂಥವರಿಗೆ ಮದುವೆ ಆಗುತ್ತೆ, ಉದ್ಯೋಗ ಇಲ್ಲದೆ ಇರತಕ್ಕಂಥವರಿಗೆ ಉದ್ಯೋಗ ಸಿಗುತ್ತೆ, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ, ಮಕ್ಕಳ ಒಂದು ಆಟ ಪಾಠಗಳನ್ನು ನೋಡಿ ನಡೆದಾಡ್ತಕ್ಕಂತಹ ಉತ್ತಮವಾದಂತಹ ಮಾಸ, ನೀವು ಎಂಜಾಯ್ ಮಾಡತಕ್ಕಂತಹ ಒಂದು ಮಾಸ ಅಂತೇಳಿ ಹೇಳ್ಬೋದು ಮಕ್ಕಳ ವಿಚಾರದಲ್ಲಿ. ಇನ್ನು ವಿಶೇಷವಾಗಿ ನೀವು ಹಣಕಾಸಿನ ಒಂದು ದೃಢತೆ ತುಂಬ ಮುಖ್ಯ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಥದ್ದು ಸ್ವಲ್ಪ ಈ ತಿಂಗಳು ಅಷ್ಟೊಂದು ಇರುವುದಿಲ್ಲ. ಹಣ ಎಷ್ಟೇ ಸಂಪಾದನೆ ಮಾಡಿದರೂ ಹಣ ಉಳಿಯುವುದಿಲ್ಲ ಅನ್ನತಕ್ಕಂತಹದ್ದು ಇರುತ್ತೆ. ತಿಂಗಳ ಮೊದಲಲ್ಲಿ ನೀವು ಮಾಡಿರ್ತಕ್ಕಂತಹ ಸಂಪಾದನೆ ಎಲ್ಲ ತಿಂಗಳ ಅಂತ್ಯದಲ್ಲಿ ಖರ್ಚಾಗಿ ಹೋಗತಕ್ಕಂಥದ್ದು, ವ್ಯಯವಾಗಿ ಬರ್ತಕ್ಕಂತಹ ಸಮಸ್ಯೆಗಳು ಕಾಣುತ್ತೆ. ಹಣವೇ ಇಲ್ಲ, ಎಷ್ಟೇ ಸಂಪಾದನೆ ಮಾಡಿದ್ದೆ ಎಲ್ಲೇ ಹೋಯಿತು ಅಂತ ನಿಮಗೆ ಗೊತ್ತಾಗಲ್ಲ, ಅಂತಹ ಪರಿಸ್ಥಿತಿ ಉಂಟಾಗ್ಬೋದು. ಅದರಿಂದ ಆದಷ್ಟು ಹಣವನ್ನು ಉಳಿತಾಯ ಮಾಡುವ ಕಡೆ ನಿಮ್ಮ ಗಮನವನ್ನು ಕೊಡಿ. ಸಾಲವನ್ನು ಕೊಡ್ತಕ್ಕಂಥದ್ರಿಂದ ಕೆಲವೊಂದು ಸಮಸ್ಯೆಗಳು, ಅಂದರೆ ವೈಮನಸ್ಯ ಉಂಟಾಗತಕ್ಕಂತಹ ಸಾಧ್ಯತೆ ಉಂಟು. ಇಸುಕೊಂಡವನು ವೀರಭದ್ರ ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾಗಿ. ಆದ್ದರಿಂದ ಸಾಲವನ್ನು ಕೊಡುವುದಕ್ಕೆ ಹೋಗಬೇಡಿ. ಸಾಲವನ್ನು ಮಾಡತಕ್ಕಂಥದ್ದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಈ ತಿಂಗಳಲ್ಲಿ. ಯಾಕಂದರೆ ಸಾಲವನ್ನು ಮಾಡಿದರೆ ಮುಂದೆ ತೀರಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಬರ್ಬೋದು. ಆದ್ದರಿಂದ ಸಾಲವನ್ನು ಮಾಡತಕ್ಕಂಥದ್ದು ಆದಷ್ಟು ಕಂಟ್ರೋಲ್ ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದರೆ ಅದೆಲ್ಲವೂ ಕೂಡ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದಕ್ಕಿಂತ, ನೀವು ಕಾನೂನು ಹೋರಾಟ ಮಾಡುವುದಕ್ಕಿಂತ
ಕಾಂಪ್ರಮೈಸ್ ಮಾಡಿ ಪರಿಹಾರವನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಆದ್ದರಿಂದ ಈ ತಿಂಗಳಲ್ಲಿ ಅಂತಹ ನೀವು ಕೆಲವೊಂದು ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯಿಂದ ಬಗೆಹರಿಸಿಕೊಂಡರೆ ಅದು ನಿಮಗೆ ಮಾನಸಿಕವಾದಂತಹ ನೆಮ್ಮದಿಗೆ ಕಾರಣ ಆಗುತ್ತೆ. ಇಲ್ಲದಿದ್ದರೆ ಆಸ್ತಿ ವ್ಯಾಜ್ಯಗಳು ಎಷ್ಟೋ ವರ್ಷಾನುಗಟ್ಟಲೆ ಕಾಡ್ತಾ ಇರತಕ್ಕಂತಹದ್ದೆಲ್ಲ ಎಷ್ಟೋ ಕುಟುಂಬಗಳಲ್ಲಿ ನಾವು ನೋಡ್ತೀವಿ. ಅದರಿಂದ ಇದನ್ನು ಮುಖ್ಯವಾಗಿ ಪರಿಪಾಲಿಸಿ ಆಸ್ತಿ ವಿವಾದಗಳಿದ್ದರೆ ಪರಸ್ಪರ ಮಾತುಕತೆಯಿಂದ ಬಗೆಹರಿಸಿಕೊಳ್ಳತಕ್ಕಂಥದ್ದು ಈ ಮಕರ ರಾಶಿಯವರಿಗೆ ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಭಾಗ್ಯಸ್ಥಾನ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಭಾಗ್ಯಸ್ಥಾನದ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅಂತ ಆಗಿಬಿಡುತ್ತೆ. ಆದ್ದರಿಂದ ನಿರಾಶರಾಗಬೇಡಿ. ಯಾಕೆಂದರೆ ಪುನಃ ಪ್ರಯತ್ನವನ್ನು ಮಾಡಬೇಕು. ಸೋಲೆ ಗೆಲುವಿನ ಮೆಟ್ಟಲು ಅನ್ನತಕ್ಕಂತಹ ರೀತಿಯಲ್ಲಿ ನೀವು ಅದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಮುಂದುವರಿದರೆ ಮುಂದೆ ಒಳ್ಳೆಯ ದಿನಗಳು ಇದೆ. ಒಳ್ಳೆಯ ದಿನಗಳು ಬಂದಾಗ ನೀವು ನಿಮ್ಮ ಪ್ರಯತ್ನಕ್ಕೆ ಪರಿಶ್ರಮಕ್ಕೆ ಸಂಪೂರ್ಣವಾಗಿರತಕ್ಕಂತಹ ಫಲವನ್ನು ಪಡಿತೀರ. ಯಾವುದಕ್ಕೂ ಮಕರ ರಾಶಿಯವರು ವಿಶೇಷವಾಗಿ ಶನಿ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ಮತ್ತು ಹನುಮಾನ್ ಚಾಲೀಸನ್ನು ಪಠಿಸಿ, ವಿಷ್ಣು ಸಹಸ್ರನಾಮ ಪಠಿಸ್ತಕ್ಕಂಥದ್ದು, ದೇವಿ ಕವಚ ಸ್ತೋತ್ರ, ಶಿವನ ತಾಂಡವ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಜೊತೆಯಲ್ಲಿ ಶನಿವಾರದ ದಿವಸ ವಿಶೇಷವಾಗಿ ಶನೇಶ್ಚರ ಅಥವಾ ಆಂಜನೇಯ ದೇವಾಲಯದಲ್ಲಿ 5 ದೀಪಗಳನ್ನು, ಅದು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ದೀಪಾರಾಧನೆ ಅಂತೇಳಿ ಹೇಳ್ತಾರೆ. ಇದನ್ನು ನೀವು ಪ್ರತಿ ಶನಿವಾರ ಆಗದಿದ್ದರೆ ಕನಿಷ್ಠ ತಿಂಗಳಲ್ಲಿ 2 ಶನಿವಾರವಾದರೂ ಕೂಡ ಇದನ್ನು ದೀಪವನ್ನು ಹಚ್ಚಿ ಆ ಮೂಲಕ ಶನೇಶ್ವರನಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಶನಿಕೃತವಾದಂತಹ ದೋಷಗಳು ಏನಾದರೂ ಜಾತಕದಲ್ಲೂ ಇದ್ದರೆ, ಶನಿ ದೆಸೆ ನಡೀತಕ್ಕಂಥದ್ದು, ಜಾತಕದಲ್ಲಿ ಶನಿ ನೀಚನಾಗಿದ್ದರೆ ಇವೆಲ್ಲ ಸಮಸ್ಯೆ ಆಗಿಬಿಡುತ್ತೆ. ಅದರಿಂದ ಜಾತಕವನ್ನು ಕೂಡ ನಾವು ಈ ಮಾಸ ಭವಿಷ್ಯದ ಜೊತೆಯಲ್ಲಿ ನಾವು ಅನ್ವಯನ್ನು ಮಾಡಿ ಭವಿಷ್ಯವನ್ನು ಹೇಳಬೇಕಾಗುತ್ತೆ. ಜಾತಕದಲ್ಲಿ ಕೆಟ್ಟದಾಗಿದ್ದರೆ ನಾವು ಇಲ್ಲಿ ಗೋಚಾರದಲ್ಲಿ ಚೆನ್ನಾಗಿದ್ದರೂ ಕೂಡ ಏನೋ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ್ದರಿಂದ ಜಾತಕದಲ್ಲಿ ಅಂತಹ ದೋಷಗಳು ಏನಾದರೂ ಇದ್ದರೆ ಅದನ್ನು ಸೂಕ್ತವಾದಂತಹ ಸ್ತೋತ್ರ ಪಠನೆಯಿಂದ ಪರಿಹಾರವನ್ನು ಮಾಡಿಕೊಳ್ಳಿ. ಜೀವನದಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಜೀವನ ಚೆನ್ನಾಗಿಯೇ ಇರುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.